ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಇಡೀ ರಾಜ್ಯದ ಜನರ ಚಿತ್ತ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಗಳತ್ತ ನೆಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಇದೀಗ ತಾನೇ ಏನು ಬಾಗಲಕೋಟೆ ಬಿಜೆಪಿಯ ಒಂದು ಟಿಕೆಟ್ ಘೋಷಣೆ ಆಗಿರುವಂಥದ್ದು, ನಿರೀಕ್ಷೆಯಂತೆ ವೀರಣ್ಣ ಚರಂತಿಮಠ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಅವ್ರನ್ನ ಮಾತನಾಡ್ಸೋಣ ಸರ್. ಈಗ ನಿರೀಕ್ಷೆಯಂತೆ ಸಹಜವಾಗಿ ತಮಗೆ ಸಿಗುತ್ತೆ ಅಂತ ನಿರೀಕ್ಷೆ ಎಲ್ರಿಗೂ ಇತ್ತು, ಈಗ ಟಿಕೆಟ್ ಸಿಕ್ಕಿದೆ ಸರ್. ಮೊದಲೇದಾಗಿ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀವಿ ಸರ್? ಯುಗಾದಿಯ ಹೊಸ ವರ್ಷದ ಶುಭಾಶಯವನ್ನು ಎಲ್ಲರಿಗೂ ತಿಳಿಸುತ್ತಾ, ಯುಗಾದಿಯ ಪಾಡ್ಯ ದಿನ ಹೊಸ ವರ್ಷ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ನಾಯಕರುಗಳಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ಜಿಯವರು, ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಯಡಿಯೂರಪ್ಪನವರು ಹಾಗೂ ಎಲ್ಲ ಗೋವಿಂದ ಕಾರಜೋಳ ಅವರಿಗೆ, ನಮ್ಮ ಪ್ರಭಾರಿಯಾಗಿರುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ, ನಮ್ಮ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಈಗ ಎರಡೂ ಪಕ್ಷಕ್ಕೂ ತುಂಬಾ ಪ್ರತಿಷ್ಠೆಯ ಚುನಾವಣೆ. ಯಾಕಂದರೆ ಮುಂದಿನ 2028ರ ದಿಕ್ಸೂಚಿ ಅಂತಲೂ ಕೂಡ ಅದನ್ನು ಬಿಂಬಿತ ಆಗ್ತಾ ಇದೆ ಸರ್. ಎಷ್ಟರ ಮಟ್ಟಿಗೆ ತಯಾರಾಗಿದೆ ಸರ್? ಏನು ಹೇಳ್ತೀರಿ ಸರ್? ಮೊದಲಿನಿಂದಲೂ ಇಲ್ಲಿ ಸಂಘಟನೆ ಭಾರತೀಯ ಜನತಾ ಪಕ್ಷದ್ದು ಬಲಿಷ್ಠವಾಗಿದೆ. ಅನೇಕ ಬಾರಿ ನಾವು ಈ ಕ್ಷೇತ್ರವನ್ನು ಗೆದ್ದಿದ್ದೇವೆ. ಮೊನ್ನೆಯ ಚುನಾವಣೆಯಲ್ಲಿ ಇದು ಅವರು ಗ್ಯಾರಂಟಿ ಸ್ಕೀಮ್ಗಳು, ನಮ್ಮ ಹಿರಿಯ ನಾಯಕರು ಅನೇಕರಿಗೆ ಟಿಕೆಟ್ ಕೊಡದೇ ಇರೋದು ಹಾಗೂ ಈ ಇಂಟರ್ನಲ್ ರಿಸರ್ವೇಷನ್ಗಳು, ಗೊಂದಲ, ಇದರ ಮಧ್ಯೆ ನಾವು ಸ್ವಲ್ಪ ಅಂತರದಲ್ಲಿ ಈ ಸೀಟನ್ನು ಕಳ್ಕೊಂಡಿದ್ವಿ. ಅದೆಲ್ಲ ಈಗ ಮನವರಿಕೆ ಆಗಿದೆ. SC/ST ಸಮುದಾಯದವರೆಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಮೂಗಿಗೆ ತುಪ್ಪ ಹಚ್ಚಿದೆ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಅಭಿವೃದ್ಧಿ ಅಂತೂ ಯಾವುದೂ ಇಲ್ಲ, 3 ವರ್ಷ ಅಂತೂ ಏನೂ ಆಗ್ತಾ ಇಲ್ಲ. ಎಲ್ಲ ಮತದಾರರು ಕೂಡ ರೋಷಿ ಹೋಗಿದ್ದಾರೆ. ಭಾರತೀಯ ಜನತಾ ಪಕ್ಷ ನಿಶ್ಚಿತವಾಗಿ ತನ್ನ ಸ್ಥಾನವನ್ನು ತಾನು ವಶಪಡಿಸಿಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಸರ್, ಈಗ ಸಹಜವಾಗಿ ಕ್ಷೇತ್ರದಲ್ಲಿ ಒಂದು ಮಾತುಗಳು, ಕೆಲವೊಂದಿಷ್ಟು ಅಸಮಾಧಾನಗಳು ನಾಯಕರ ಮಧ್ಯೆ ಇರುವಂಥದ್ದು, ಅದೇನಾದರೂ ಅವ್ರನ್ನೆಲ್ಲ ಸರಿ ಮಾಡುವಂಥ ಕೆಲಸ ಆಗಿದೆ? ಸಮಾಧಾನ ಎಲ್ಲ ಪಕ್ಷದಲ್ಲಿ ಇದ್ದೇ ಇರುತ್ತೆ. ಯಾರು ಸಮಾಧಾನ ಆಗ್ತಾರೋ ಅವ್ರು ಬರ್ತಾರೆ, ಅಸಮಾಧಾನ ಇಟ್ಕೊಂಡಿರೋರು ಇರ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಟ್ಟಾರೆ ಬಾಗಲಕೋಟೆಯಲ್ಲಿ BJP ಗೆಲ್ಲಬೇಕು. ಇದು ನನ್ನ ಗೆಲುವಲ್ಲ, ಭಾರತೀಯ ಜನತಾ ಪಕ್ಷದ ಗೆಲುವು, ಹಿಂದುತ್ವದ ಗೆಲುವು. ಮುಖ್ಯವಾಗಿ ಭಾಳ ಸೆನ್ಸಿಟಿವ್ ಕ್ಷೇತ್ರ ಇದು. ಮೊನ್ನೆ ಅನೇಕ ಘಟನೆಗಳನ್ನು ನೆನಪಿಸ್ಕೊಂಡಾಗ ಮೈ ಒಂದು ಥರ ಭಯದ ವಾತಾವರಣ ಇತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಹಿಂದುತ್ವದ ಪರ ಅಲೆ ಇದೆ. ಹಿಂದುತ್ವನೇ ಇಲ್ಲಿ ಗೆಲ್ಲಬೇಕು. ಯುಗಾದಿಯ ಹೊಸ ವರ್ಷದ ಶುಭಾಶಯವನ್ನು ಎಲ್ಲರಿಗೂ ತಿಳಿಸುತ್ತಾ, ಯುಗಾದಿಯ ಪಾಡ್ಯ ದಿನ ಹೊಸ ವರ್ಷ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ನಾಯಕರುಗಳಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ಜಿಯವರು, ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಯಡಿಯೂರಪ್ಪನವರು ಹಾಗೂ ಎಲ್ಲ ಗೋವಿಂದ ಕಾರಜೋಳ ಅವರಿಗೆ, ನಮ್ಮ ಪ್ರಭಾರಿಯಾಗಿರುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ, ನಮ್ಮ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಈಗ ಎರಡೂ ಪಕ್ಷಕ್ಕೂ ತುಂಬಾ ಪ್ರತಿಷ್ಠೆಯ ಚುನಾವಣೆ. ಯಾಕಂದರೆ ಮುಂದಿನ 2028ರ ದಿಕ್ಸೂಚಿ ಅಂತಲೂ ಕೂಡ ಅದನ್ನು ಬಿಂಬಿತ ಆಗ್ತಾ ಇದೆ ಸರ್. ಎಷ್ಟರ ಮಟ್ಟಿಗೆ ತಯಾರಾಗಿದೆ ಸರ್? ಏನು ಹೇಳ್ತೀರಿ ಸರ್? ಮೊದಲಿನಿಂದಲೂ ಇಲ್ಲಿ ಸಂಘಟನೆ ಭಾರತೀಯ ಜನತಾ ಪಕ್ಷದ್ದು ಬಲಿಷ್ಠವಾಗಿದೆ. ಅನೇಕ ಬಾರಿ ನಾವು ಈ ಕ್ಷೇತ್ರವನ್ನು ಗೆದ್ದಿದ್ದೇವೆ. ಮೊನ್ನೆಯ ಚುನಾವಣೆಯಲ್ಲಿ ಇದು ಅವರು ಗ್ಯಾರಂಟಿ ಸ್ಕೀಮ್ಗಳು, ನಮ್ಮ ಹಿರಿಯ ನಾಯಕರು ಅನೇಕರಿಗೆ ಟಿಕೆಟ್ ಕೊಡದೇ ಇರೋದು ಹಾಗೂ ಈ ಇಂಟರ್ನಲ್ ರಿಸರ್ವೇಷನ್ಗಳು, ಗೊಂದಲ, ಇದರ ಮಧ್ಯೆ ನಾವು ಸ್ವಲ್ಪ ಅಂತರದಲ್ಲಿ ಈ ಸೀಟನ್ನು ಕಳ್ಕೊಂಡಿದ್ವಿ. ಅದೆಲ್ಲ ಈಗ ಮನವರಿಕೆ ಆಗಿದೆ. SC/ST ಸಮುದಾಯದವರೆಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಮೂಗಿಗೆ ತುಪ್ಪ ಹಚ್ಚಿದೆ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಅಭಿವೃದ್ಧಿ ಅಂತೂ ಯಾವುದೂ ಇಲ್ಲ, 3 ವರ್ಷ ಅಂತೂ ಏನೂ ಆಗ್ತಾ ಇಲ್ಲ. ಎಲ್ಲ ಮತದಾರರು ಕೂಡ ರೋಷಿ ಹೋಗಿದ್ದಾರೆ. ಭಾರತೀಯ ಜನತಾ ಪಕ್ಷ ನಿಶ್ಚಿತವಾಗಿ ತನ್ನ ಸ್ಥಾನವನ್ನು ತಾನು ವಶಪಡಿಸಿಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಸರ್, ಈಗ ಸಹಜವಾಗಿ ಕ್ಷೇತ್ರದಲ್ಲಿ ಒಂದು ಮಾತುಗಳು, ಕೆಲವೊಂದಿಷ್ಟು ಅಸಮಾಧಾನಗಳು ನಾಯಕರ ಮಧ್ಯೆ ಇರುವಂಥದ್ದು, ಅದೇನಾದರೂ ಅವ್ರನ್ನೆಲ್ಲ ಸರಿ ಮಾಡುವಂಥ ಕೆಲಸ ಆಗಿದೆ? ಸಮಾಧಾನ ಎಲ್ಲ ಪಕ್ಷದಲ್ಲಿ ಇದ್ದೇ ಇರುತ್ತೆ.
ಯಾರು ಸಮಾಧಾನ ಆಗ್ತಾರೆ ಅವ್ರು ಬರ್ತಾರೆ, ಅಸಮಾಧಾನ ಇಟ್ಕೊಂಡಿರೋರು ಇರ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಟ್ಟಾರೆ ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಗೆಲ್ಲಬೇಕು. ಇದು ನನ್ನ ಗೆಲುವಲ್ಲ, ಭಾರತೀಯ ಜನತಾ ಪಕ್ಷದ ಗೆಲುವು, ಹಿಂದುತ್ವದ ಗೆಲುವು. ಮುಖ್ಯವಾಗಿ ಭಾಳ ಸೆನ್ಸಿಟಿವ್ ಕ್ಷೇತ್ರ ಇದು. ಮೊನ್ನೆ ಅನೇಕ ಘಟನೆಗಳನ್ನು ನೆನಪಿಸ್ಕೊಂಡಾಗ ಮೈ ಒಂದು ಥರ ಭಯದ ವಾತಾವರಣ ಇತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಹಿಂದುತ್ವದ ಪರ ಅಲೆ ಇದೆ, ಹಿಂದುತ್ವನೇ ಇಲ್ಲಿ ಗೆಲ್ಲಬೇಕು.